ಮೊದಲನೇದಾಗಿ ಮೊದಲನೆಯ ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಸಚಿವರು ಎಲ್ಲ ಹೊಸದಾಗಿ ಆಯ್ಕೆಯಾದಂಥ ಸಂಸತ್ ಸದಸ್ಯರು ಮಂತ್ರಿಗಳ ಸಭೆ ಮಾಡಿರುವಂಥದ್ದು ಒಂದು ಒಳ್ಳೆಯ ಪರಂಪರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಆದರೆ ಈ ಬಾರಿ ಭಾಳ ಒಂದು ರೀತಿಯಲ್ಲಿ ಎರಡು ಕಡೆಯಿಂದನೂ ಕೂಡ ಮುಕ್ತವಾದಂಥ ಚರ್ಚೆ ಆಗಿದೆ. ಒಂದು ಯೋಜನೆ ಅಥವಾ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ಕೆಲಸ ಮಾಡಿದಾಗ ಮಾತ್ರ ಅದು ಯಶಸ್ವಿ ಆಗ್ತಿದೆ ಅನ್ನೋದು ನಮ್ಮ ಅನುಭವದಿಂದ ಗೊತ್ತಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದಿಂದ ಆಗಬೇಕಾಗಿರುವಂಥ ಯೋಜನೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ವು. ಈಗಾಗಲೇ ಪೆಂಡಿಂಗ್ ಇರುವಂಥ ಹಲವಾರು ಯೋಜನೆಗಳು ಯಾಕೆ ಕುಂಠಿತ ಆಗಿದೆ ರಾಜ್ಯದಲ್ಲಿ? ಅದು ಲ್ಯಾಂಡ್ ಎಕ್ವಿಸಿಷನ್ ಇರ್ಬೋದು ಅಥವಾ ಸಮಾನಾಂತರವಾದಂಥ ಹಣಕಾಸಿನ ಹೂಡಿಕೆ ಇರ್ಬೋದು, 50% ಇರೋ ಯೋಜನೆಗಳಿರ್ಬೋದು, ರಾಜ್ಯದ ಪಾಲನ್ನು ಒದಗಿಸುವಂಥದ್ದಿರ್ಬೋದು, ಇವೆಲ್ಲ ವಿಚಾರಗಳು ಮುಕ್ತವಾಗಿ ಚರ್ಚೆಯಾಗಿದೆ. ಹೀಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಇದ್ದರೆ ಮಾತ್ರ ಆಗ್ತದೆ. ಎರಡು ಕಡೆ ಅಷ್ಟೇ ಜವಾಬ್ದಾರಿ ಇದೆ. ನಾವು ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಲು ಮತ್ತು ಕೇಂದ್ರದಲ್ಲಿ ಯಾವ್ಯಾವ ಯೋಜನೆಗಳ ಬಗ್ಗೆ ಪರ್ಸ್ಯೂ ಮಾಡುವಂಥದ್ದು, ಒತ್ತಾಯ ಮಾಡುವಂಥದ್ದು, ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ರಾಜ್ಯಕ್ಕೂ ಕೂಡ ಆಗ್ರಹ ಮಾಡಿದ್ದೇವೆ. ರೈಲ್ವೆ ಪ್ರಾಜೆಕ್ಟ್ಸು, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸು, ನೀರಾವರಿ, ಅಲ್ಲಿ ನಿಮ್ಮ ಹೆಚ್ಚಿನ ಹಣಕಾಸನ್ನು ಹೂಡಿಕೆ ಮಾಡಬೇಕು, ಮತ್ತು ಲ್ಯಾಂಡ್ ಎಕ್ವಿಸಿಷನ್ ಮಾಡಿಕೊಡಬೇಕು, ಮತ್ತು ಹಲವಾರು ಕ್ಲಿಯರೆನ್ಸಸ್ ಕೊಡಬೇಕು. ಈ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಸ್ಪಂದನೆ ಆಗುತ್ತೆ ಅನ್ನೋಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಅವ್ರ ಜೊತೆ ಕೈ ಜೋಡಿಸಿ ರಾಜ್ಯ ಹಿತ ಕಾಪಾಡಲು ನಾವು ಎಲ್ಲ ರೀತಿ ತಯಾರಿದ್ದೇವೆ. ಕೇಂದ್ರ ಸರ್ಕಾರವು ಕೂಡ ಸಹಕಾರ ಮಾಡ್ತಿದೆ ಅಂತ ಹಲವಾರು ಸಚಿವರ ಜೊತೆ ಭೇಟಿಯಾದಾಗ ಹೇಳಿದ್ದಾರೆ. ಒಂದು ವಿಶೇಷ ಇವತ್ತೇನು ಅಂದರೆ, ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಬಂದಿದ್ದು ಹಲವಾರು ವಿಚಾರಗಳಲ್ಲಿ ಅವರು ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಭರವಸೆಗಳು ಕೂಡ ಇಲ್ಲ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.